ನೋಡಿ, ಬಾಂಡ್ಸ್ ಅಂತ ಹೇಳಿದ್ರೆ ಸುಲಭವಾಗಿ ಸರಳವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸಾಲದ ಪತ್ರಗಳು. ನೀವು ಹಣವನ್ನ ಸರ್ಕಾರಕ್ಕೆ ಅಥವಾ ಕಂಪನಿಗಳಿಗೆ ಸಾಲದ ರೀತಿಯಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಆ ಸಾಲದ ಮೊತ್ತ ಮತ್ತು ಬಡ್ಡಿಯನ್ನ ಪಡೆಯುವ ಹಕ್ಕನ್ನ ಆ ಕಂಪನಿ ಅಥವಾ ಸರ್ಕಾರ ನಿಮಗೆ ಕೊಡುತ್ತೆ. ಸೊ ಅದನ್ನ ಈ ಪತ್ರದ ಮುಖಾಂತರ ಕೊಡುತ್ತೆ. ಸೊ ಅದಕ್ಕೆ ನಾವು ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಬಾಂಡ್ಸ್ ಅಂತ ಹೇಳಿ ಬಂದಾಗ ಬಹಳಷ್ಟು ವಿಧಗಳಿದಾವೆ. ಅದನ್ನು ಕ್ವಿಕ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಾಂಡ್ಸ್, ಸೊ ಮೊದಲನೇದು ಗವರ್ಮೆಂಟ್ ಬಾಂಡ್ಸ್. ಗವರ್ಮೆಂಟ್ ಬಾಂಡ್ಸ್ ಅಂತ ಹೇಳಿದ್ರೆ ನೀವು ಕೂಡ ಕೇಳಿರ್ಬೋದು. ಅಂದ್ರೆ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಆ ಹಣವನ್ನು ಅವರು ತಗೊಳ್ತಾರೆ. ಆ ಸಂದರ್ಭದಲ್ಲಿ ನೀವು ಹೂಡಿಕೆ ಮಾಡೋದಕ್ಕೆ ಮುಂದಾದ್ರಿ ಅಂತ ಆದ್ರೆ ಅವರು ನಿಮ್ಮ ಹಣವನ್ನು ತೆಗೆದುಕೊಂಡು ಸಾಲದ ರೂಪದಲ್ಲಿ ತಗೊಂಡು ಅದಕ್ಕೆ ಇಂತಿಷ್ಟು ಅಂತ ಹೇಳಿ ಒಂದು ಇಂಟ್ರೆಸ್ಟ್ ಅನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಆ ಪತ್ರವನ್ನ ನಿಮಗೆ ಕೊಡ್ತಾರೆ. ಸೊ ಅದನ್ನ ಗವರ್ಮೆಂಟ್ ಬಾಂಡ್ಸ್ ಅಂತ ನಾವು ಕರಿತೀವಿ. ಸೊ ಅದೇ ತರ ಕಾರ್ಪೊರೇಟ್ ಬಾಂಡ್ಸ್. ಕಾರ್ಪೊರೇಟ್ ಬಾಂಡ್ಸ್ ಅಂತ ಹೇಳಿದ್ರೆ ಕಂಪನಿಗಳಿಗೆ ನೀವು ಹಣವನ್ನ ಸಾಲದ ರೂಪದಲ್ಲಿ ಕೊಡೋದು. ಅದೇ ತರ ಮುನ್ಸಿಪಲ್ ಬಾಂಡ್ಸ್ ಅಂತ ಇದೆ, ಸೇವಿಂಗ್ಸ್ ಬಾಂಡ್ಸ್ ಅಂತ ಇದೆ. ಸೊ ಇದೇ ತರ ಬಾಂಡ್ಸ್ ಅಂತ ಹೇಳಿ ಬಂದಾಗ ಬಹಳಷ್ಟು ವಿಧಗಳಿದಾವೆ. ಬಾಸ್ ವಾಲಾ, ಬಿ ದ ಬಾಸ್.